ಮಗನೊಬ್ಬ ಹೆತ್ತ ತಾಯಿಯನ್ನ ಹೆಗಲ ಮೇಲೆ ಹೊತ್ತು ದೇವರ ದರ್ಶನವನ್ನ ಮಾಡಿಸಿದ್ದಾನೆ. ತಾಯಿಗೆ ಪಂಡರಾಪುರದ ವಿಠಲನ ದರ್ಶನ ಮಾಡಿಸಿದ್ದಾನೆ ಮಗ. ಕೆಂಪಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ. ಹೆತ್ತ ತಾಯಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ದೇವರ ದರ್ಶನವನ್ನ ಮಾಡಿಸಿರುವಂಥದ್ದು. ನೀವು ಕೂಡ ಅದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮ. ತಾಯಿಯನ್ನ ಹೆಗಲ ಮೇಲೆ ಹೊತ್ಕೊಂಡು 220 ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದ್ದಾನೆ. ಒಂದಲ್ಲ ಎರಡಲ್ಲ 220 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿರುವಂಥದ್ದು. ಇನ್ನು ನಡೆದುಕೊಂಡು ಹೋಗಿ ದೇವರ ದರ್ಶನವನ್ನ ಮಾಡಿಸಿದ್ದಾನೆ ಪುತ್ರ. ಮಹಾರಾಷ್ಟ್ರದ ಪಂಡರಾಪುರದ ವಿಠಲನ ದರ್ಶನವನ್ನ ಮಾಡಿಸಿದ್ದಾನೆ. ತಾಯಿಗೆ ಪಂಡರಾಪುರದ ವಿಠಲನ ದರ್ಶನವನ್ನ ಮಾಡಿಸಿರುವಂಥದ್ದು. ಕೆಂಪಟ್ಟಿ ಗ್ರಾಮದಲ್ಲಿರುವಂತಹ ಕಲಿಯುಗದ ಶ್ರವಣಕುಮಾರ ಈತ ಅಂತಾನೆ ಹೇಳಬಹುದು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮ. ನೋಡಿ, ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕಾಗೋದಿಲ್ಲದೆ ಸಾಕೋಕ್ಕಾಗೋದಿಲ್ಲದೆ ಅನಾಥಾಶ್ರಮ ಹಾಗೆ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಈ ಕಾಲದಲ್ಲಿ ತನ್ನ ತಾಯಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ದೇವರ ದರ್ಶನವನ್ನ ಮಾಡಿಸಿರುವಂಥದ್ದು. ಅದು ಕೂಡ 220 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಆತನ ತಾಯಿಗೆ ದೇವರ ದರ್ಶನವನ್ನ ಮಾಡಿಸಿದ್ದಾನೆ. ಮಹಾರಾಷ್ಟ್ರದ ಪಂಡರಾಪುರದ ವಿಠಲನ ದರ್ಶನವನ್ನ ಮಾಡಿಸಿರುವಂಥದ್ದು. ಅಂತ